ಮೈಸೂರು MLA ತನ್ವೀರ್ ಸಾಹೇಬರು 6 ಸತಿ ಶಾಸಕರು ಆಗಿದ್ದಾರೆ, 2 ಸತಿ ಮಂತ್ರಿ ಆಗಿದ್ದರು. ಅವ್ರ ತಂದೆ ಕಾಲದಿಂದನೂ ರಾಜಕಾರಣಿಗಳವರು ರಾಜಕೀಯ ಮಾಡ್ಕೊಂಡು ಬಂದಿದ್ದಾರೆ. ಸುಮಾರು 100 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ರಕ್ತದಲ್ಲಿ ರಾಜಕೀಯ ಸೇರಿದೆ, ಕೆಲಸ ಮಾಡ್ತಾಯಿದ್ದಾರೆ. ನಾವೇನು ಕೇಳ್ಕೊತಾ ಇದ್ದೀವಿ ಅಂದರೆ ಹೈಕಮಾಂಡ್ಗೆ, ರಾಹುಲ್ ಜಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ, ಸೋನಿಯಾಜಿ ಅವ್ರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರಿಗೆ ಎಲ್ಲರಿಗೂ ಏನು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂದರೆ ಮೈನಾರಿಟಿದಲ್ಲಿ ಉಪಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಅದ್ರ ಜೊತೆ ಒಂದು ಚೆನ್ನಾಗಿರೋದು ಒಂದು ಮಂತ್ರಿಯನ್ನು ಕೊಡಿ ಅಂತ ಕೇಳ್ತಾ ಇದ್ದೀವಿ. ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅವ್ರಿಗೇನು ಒಂದು ಕಪ್ಪು ಚಕ್ಕಿ ಇದಿಲ್ಲ, ಅವ್ರಿಗೆ ಏನೋ ಅವ್ರ ಮೇಲೆ ರಿಮಾರ್ಕ್ ಇಲ್ಲ. ಎಲ್ಲ ಕಡೆ ಮಾಡಿ ಒಳ್ಳೆ ಇಂಪ್ರೂವ್ಮೆಂಟ್. ಅವರು ಮೊದಲು ಮಂತ್ರಿ ಆಗಿದ್ದರು, ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, ವಕ್ಫ್ ಮಿನಿಸ್ಟರ್ ಆಗಿದ್ದರು, ಮೈನಾರಿಟಿ ಮಿನಿಸ್ಟರ್ ಆಗಿದ್ದರು, ಲೇಬರ್ ಮಿನಿಸ್ಟರ್ ಆಗಿದ್ದರು. ಮಿನಿಸ್ಟರ್ ಆಗಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮಿಂದ ಏನು ರಿಕ್ವೆಸ್ಟ್ ಅಂದರೆ ಹೈಕಮಾಂಡ್ಗೆ ಇವರು ಎಲ್ಲರಿಗೂ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಿಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. 81 ಲಕ್ಷ ಜನ ಮುಸ್ಲಿಂ ಸಹೋದರರಿದ್ದೇವೆ. ಅದೇ ಪ್ರಮಾಣದಲ್ಲಿ 1.5 ಕೋಟಿ ಪರಿಶಿಷ್ಟ ಜಾತಿ ವರ್ಗದ ಜನ ನಾವಿದ್ದೀವಿ. ನಾವು ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದೀವಿ. ಓಟ್ ಹಾಕಿದ ಪರಿಣಾಮ 136 ಜನ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದವ್ರೆ. ಇದು ಎಲ್ಲ ನಿಮಗೆಲ್ಲ ಗೊತ್ತಿರೋ ಸತ್ಯ. ಈಗ ಸಚಿವ ಸಂಪುಟ ಪುನರ್ರಚನೆ ಆಗ್ತಾಯಿದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಬದಲಾಗ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾವ್ರ ಅಂತಕ್ಕಂಥದ್ದು ನಿಮಗೂ ಸಹ ಗೊತ್ತಿದೆ, ನಮಗೂ ಸಹ ಗೊತ್ತಿದೆ. ದಕ್ಷಿಣ ಕರ್ನಾಟಕಕ್ಕಾದಂಗೆ ಪ್ರಬಲ ಮುಸ್ಲಿಂ ನಾಯಕರಾಗಿರ್ತಕ್ಕಂಥ ಮತ್ತು 6 ಬಾರಿ ಶಾಸಕರಾಗಿದ್ದಂಥವ್ರು, 2 ಬಾರಿ ಮಂತ್ರಿಗಳಾಗಿರ್ತಕ್ಕಂಥವ್ರು ಮತ್ತು ಆ ಹುದ್ದೆಗಳಲ್ಲಿ ಭಾಳ ಏನು ತಕ್ಕಂಥ ಹುದ್ದೆಗಳಿಗೆ ಗೌರವ ಸಲ್ಲಿಸಿರ್ತಕ್ಕಂಥವ್ರು, ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಮತ್ತೊಮ್ಮೆ ಅವ್ರಿಗೆ ಒಂದು ಜವಾಬ್ದಾರಿಯುತ ಒಂದು ಖಾತೆನ ವಹಿಸ್ಕೊಟ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ನಮ್ಮ ತನ್ವೀರ್ ಸೇಠ್ ಅವರು. ಈ ಕಾರಣದಿಂದ ನಾವೆಲ್ಲ ಪ್ರಗತಿಪರ ಚಿಂತಕರು, ಮಾನವ ಪರವಾಗಿ ಯೋಚನೆ ಮಾಡ್ತಕ್ಕಂಥವ್ರು ನಾವೆಲ್ಲರೂ ಸೇರಿ ನಾವು ಈ ದಿನ ಒತ್ತಾಯ ಮಾಡ್ತಾಯಿದ್ದೀವಿ. ಏನೀಗ ಸಚಿವ ಸಂಪುಟ ಪುನರ್ರಚನೆ ಆಗೋ ಸಂದರ್ಭದಲ್ಲಿ ತನ್ವೀರ್ ಸೇಠ್ ಅವ್ರನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕು ಮತ್ತು ಒಂದು ಜವಾಬ್ದಾರಿಯುತ ಮತ್ತು ಉತ್ತಮವಾದಂಥ ಒಂದು ಖಾತೆ ಕೊಡಬೇಕು. ಆ ಖಾತೆ ಕೊಡೋ ಮೂಲಕನೇ ಈ ಸಮುದಾಯದ ಜನರ ಹಕ್ಕು ಮತ್ತು ಹಿತಾಸಕ್ತಿಯನ್ನು ಕಾಪಾಡಬೇಕು ಹಂಗಂತ ಒತ್ತಾಯಿಸಿ ನಾವು ಈ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈ ಪ್ರತಿಭಟನೆಗೆ ಮಾನ್ಯ ಸರ್ಕಾರ ರಚನೆ ಮಾಡ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಮತ್ತು ಇತರರು ಸ್ಪಂದಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ನಿಲುವುಗಳೇನಿದೆ ಅದನ್ನು ನಾವು ಪುನರ್ ಪರಿಶೀಲನೆ ಮಾಡಬೇಕಾಗತಕ್ಕಂಥ ಅನ್ನೋ ವಿಚಾರನ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಈ ಸಂಘಟಿಸಿದಂಥ ನಮ್ಮ ಉಬೇದ್ ಅವರು ಒಂದೆರಡು ಮಾತಾಡ್ತಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.